ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್. ಇವತ್ತು ಸಾಟರ್ಡೆ, ಸೊ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಬೇಕು ಅನಿಸ್ತಾ ಇದೆ. ನನ್ನ ಮಗನಿಗೆ ನೂಡಲ್ಸ್ ಅಂದ್ರೆ ತುಂಬಾ ಇಷ್ಟ. ಸೊ ಇವತ್ತು ವೆಜ್ ನೂಡಲ್ಸ್ನ ಮಾಡೋಣ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ವೆಜ್ ನೂಡಲ್ಸ್ ರೆಡಿ ಆಗಿದೆ. ಹೇಗೆ ಕಲರ್ಫುಲ್ ಆಗಿ ಸೂಪರ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ಸೊ ನಾವೇನು ಹೊರಗಡೆನೇ ಹೋಗಿ ತಿನ್ನೋ ಅವಶ್ಯಕತೆ ಇಲ್ಲ, ಮನೆಯಾಗಿ ಈಸಿಯಾಗಿ ಮಾಡ್ಕೋಬಹುದು. ಸೊ ಇದಕ್ಕಾಗಿ ನಾನು ಒಂದು ಕಡಾಯಿ ಅಥವಾ ಬಾಣಲಿಯನ್ನು ಇಟ್ಟು ನೀರು ನಾನಿಲ್ಲಿ 1.5 ಲೀಟರ್ನಷ್ಟು ಹಾಕಿದ್ದೀನಿ ಫ್ರೆಂಡ್ಸ್. ಆ ನೀರು ಚೆನ್ನಾಗಿ ಕುದಿಬೇಕು. ಸೊ ಅದಕ್ಕಾಗಿ ನಾವಿಲ್ಲಿ ಉಪ್ಪನ್ನ 1 ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಅದಕ್ಕೆ ಎಣ್ಣೆಯನ್ನ ಸೇರಿಸ್ಕೋಬೇಕು ಫ್ರೆಂಡ್ಸ್. ಎಣ್ಣೆ 1-2 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಎಣ್ಣೆ ಹಾಕೋದ್ರಿಂದ ನೂಡಲ್ಸ್ ಅನ್ನೋದು ಬಿಡಿ ಬಿಡಿಯಾಗಿ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಪಾಕೆಟ್ ನೂಡಲ್ಸ್ನ ತಗೊಂಡಿದ್ದೀನಿ. ಅಂದ್ರೆ ಇದರಲ್ಲಿ ನೋಡಿ, ನೂಡಲ್ಸು 2 ಸ್ಲೈಸಸ್ ಆಗಿ ಇರುತ್ತೆ. ನೋಡಿ, ಈಗ ನೀರು ಚೆನ್ನಾಗಿ ಕಾದಿದೆ. ಆ ಕಾದ ನಂತರ ಈ ಒಂದು ನೂಡಲ್ಸ್ನ ಅದರಲ್ಲಿ ಸೇರಿಸ್ತಾ ಇದ್ದೀನಿ. ಈ ನೂಡಲ್ಸು ನೀರು ಮುಳುಗುವಷ್ಟು ಚೆನ್ನಾಗಿ ಇದನ್ನ ಪ್ರೆಸ್ ಮಾಡಬೇಕು. ಇದು ಚೆನ್ನಾಗಿ ಬೇಯಬೇಕಾಗುತ್ತೆ. ಸುಮಾರು ಒಂದು 5-6 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆಗಾಗ ಒಮ್ಮೆ ಟೆಸ್ಟ್ ಮಾಡಿ ನೋಡ್ತಾ ಇರಬೇಕು ಬೆಂದಿದೆಯಾ ಇಲ್ವಾ ಅಂತ. ಇದೊಂದು ಚೈನೀಸ್ ರೆಸಿಪಿ ಅಂತಾನೆ ಹೇಳ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನಿಲ್ಲಿ 2 ಆನಿಯನ್ಸ್ನ, ಈರುಳ್ಳಿನ ತಗೊಂಡಿದ್ದೀನಿ. 4-5 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಎಲ್ಲಾ ವೆಜಿಟೇಬಲ್ಸ್ನ ನಾನು ತಗೊಂಡಿದ್ದೀನಿ. ಇಲ್ಲಿ ಕ್ಯಾರೆಟ್ ನೋಡಿ, ಉದ್ದುದ್ದಕ್ಕೆ ತೆಳುವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಬೀನ್ಸು ಸ್ವಲ್ಪ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಸ್ವಲ್ಪ ತಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಮೆಣಸು, ಖಾರಕ್ಕೆ ಇಲ್ಲಿ ಮೆಣಸು ಬೆಳೆಸ್ತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಖಾರಕ್ಕೆ ಅನುಗುಣವಾಗಿ. ಮತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ನೆಕ್ಸ್ಟ್ ನಾವು ಈ ಒಂದು ನೂಡಲ್ಸ್ ಅನ್ನೋದು ಬೆಂದಿದೆಯಾ ಇಲ್ವಾ ಅಂತ ಆಗಾಗ ನೋಡಬೇಕಾಗುತ್ತೆ. ಅದು ಸುಮಾರು 5-6 ನಿಮಿಷಗಳ ಕಾಲ ಬೇಯಬೇಕಾಗುತ್ತೆ. ನೋಡಿ, ಈಗ ನಾನು ನೋಡ್ತಾ ಇದ್ದೀನಿ. ಈಗ ಇದು ಬೆಂದಿದೆ. 5-6 ನಿಮಿಷಗಳ ಕಾಲ ಬಿಡಬೇಕು ಚೆನ್ನಾಗಿ. ಸೊ ಈ ಟೈಮಲ್ಲಿ ನಾವು ಒಂದ್ಸರಿ ಚೆಕ್ ಮಾಡಿ ನೋಡಿ. ಈಗ ಅದರಲ್ಲಿರ್ತಕ್ಕಂತಹ ಎಕ್ಸ್ಟ್ರಾ ನೀರನ್ನೆಲ್ಲ ಬಸದ್ಬಿಟ್ಟು ಇದನ್ನ ತಣ್ಣೀರು ಹಾಕಿಬಿಟ್ಟು ಒಂದ್ಸರಿ ತಣ್ಣೀರು ಹಾಕಿ ಇದನ್ನ ತಣ್ಣಗೆ ಮಾಡ್ಕೋಬೇಕಾಗುತ್ತೆ. ಈ ನೂಡಲ್ಸ್ನೆಲ್ಲನೂ ನೋಡಿ, ಬಿಸಿ ಜಾಸ್ತಿ ಇದೆ. ಈ ತಣ್ಣೀರು ಬಿಡೋದರ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಅದು ಬಿಸಿಗೇನೆ ಅದು ಇನ್ನೂ ತುಂಬಾನೇ ಮೆತ್ತಗಾಗ್ಬಿಡುತ್ತೆ. ಸೊ ಹಾಗಾಗಿ ತಣ್ಣೀರನ್ನ ಹಾಕ್ತೀವಿ. ಸೊ ನಂತರ ಅದನ್ನ ಇದಕ್ಕೆ ನಾವು ಇನ್ನೊಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಈ ನೂಡಲ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಕೈಯಲ್ಲೇ ಮಾಡ್ಕೋಬಹುದು ಅಥವಾ ಸ್ಪೂನ್ನ ಸಹಾಯದಿಂದ ಸಹ ನಾವಿಲ್ಲಿ ಮಾಡ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ, ಈ ಒಂದು ನೂಡಲ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬಿಡಿ ಬಿಡಿಯಾಗಿ ಮುದ್ದೆ ಆಗ್ದಿರಾ ಮತ್ತೆ ಶೈನಿಂಗ್ ಆಗಿ ತುಂಬಾ ಚೆನ್ನಾಗಿ ಇರುತ್ತೆ. ಸೊ ಹಾಗಾಗಿ ಎಣ್ಣೆನ ಹಾಕಿದ್ದೀನಿ ಇಲ್ಲಿ. ಸೊ ನಂತರ ನಾವು ಒಂದು ಬಾಣಲಿ ಅಥವಾ ಕಡಾಯಿನ ಇಟ್ಟು ಇದರಲ್ಲಿ ಒಂದು 6-7 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಎಣ್ಣೆ ಅನ್ನೋದು ಚೆನ್ನಾಗಿ ಕಾಯಬೇಕು. ಮೊದಲಿಗೆ ನಾವು ಇದಕ್ಕೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಮೆಣಸಿನ್ಕಾಯಿ ಅನ್ನೋದು ನೋಡಿ ಚೆನ್ನಾಗಿ ಫ್ರೈ ಆಗಬೇಕು. ನಂತರ ಇದಕ್ಕೆ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ನ ತಗೊಳ್ತಾ ಇದ್ದೀನಿ. ನೀವು ಮಾಡುವಂತಹ ಒಂದು ವೆಜ್ ನೂಡಲ್ಸ್ನ ಒಂದು ಕ್ವಾಂಟಿಟಿ ಮೇರೆಗೆ ನೀವು ಆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೇಕು. ಬಟ್ ಆದರೂ ಸಹ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಜಾಸ್ತಿ ಹಾಕಬಾರ್ದು. ಒಂದು 3/4 ಸ್ಪೂನ್ ಅಥವಾ 1 ಸ್ಪೂನ್ ಅಷ್ಟು ಸಾಕಾಗುತ್ತೆ. ಇಲ್ಲಿ 2 ಈರುಳ್ಳಿಯನ್ನು ನಾನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ಹಸಿ ವಾಸನೆ ಹೋದ ನಂತರ ಇಲ್ಲಿ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಬೀನ್ಸು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ ಎಲ್ಲ ನೀಟಾಗಿ ಕಟ್ ಮಾಡಿ ತೊಳೆದು ಈಗಾಗಲೇ ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದೇ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೇಕು. ಈ ಚೈನೀಸ್ ರೆಸಿಪಿ ಆಗಿರೋದ್ರಿಂದ ಹಾಫ್ ಬಾಯ್ಲ್ ಆದರೆ ಸಾಕು. ಎಲ್ಲ ವೆಜಿಟೇಬಲ್ಸು ಸಂಪೂರ್ಣವಾಗಿ ಬೇಯುವಂತಹ ಅವಶ್ಯಕತೆ ಏನು ಇರೋದಿಲ್ಲ ಫ್ರೆಂಡ್ಸ್. ಹಾಫ್ ಬಾಯ್ಲ್ ಆದರೆ ಅದು ಬಾಯಿಗೆ ಸಿಗ್ತಾ ಇದೆ, ತುಂಬ ಚೆನ್ನಾಗಿರುತ್ತೆ ಈ ಒಂದು ವೆಜಿಟೇಬಲ್ಸ್ ಅನ್ನೋದು. ಸೊ ಅದಕ್ಕಾಗಿ ಈಗ ನೋಡಿ, ಉಪ್ಪನ್ನು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಆಗ ಆ ವೆಜಿಟೇಬಲ್ಸ್ಗೆಲ್ಲ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಸೊ ನಂತರ ನೋಡಿ, ಇದು ಬೀನ್ಸು ಮತ್ತು ಕ್ಯಾರೆಟು ಸ್ವಲ್ಪ ಬೇಯಬೇಕಾಗುತ್ತೆ. ಒಂದು ಅರ್ಧ ಭಾಗದಷ್ಟು ಬೇಯಬೇಕು. ನಂತರ ನಾವು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ, ಸೇರಿಸ್ಕೊಳ್ತಾ ಇದ್ದೀವಿ. ಕ್ಯಾಪ್ಸಿಕಮ್ ಅಲ್ಲಿ ತುಂಬಾ
ಒಳ್ಳೆಯ ಪೌಷ್ಟಿಕಾಂಶಗಳು ಇದೆ ಅಂತಲೇ ನಾನು ಆಲ್ರೆಡಿ ಹೇಳಿದ್ದೀನಿ. ನಂತರ ನೋಡಿ ಕ್ಯಾಪ್ಸಿಕಮ್ ಅನ್ನೋದು ಬೇಗನೆ ಬೆಂದೋಗ್ಬಿಡುತ್ತೆ, ಇದಕ್ಕೆ ಹೆಚ್ಚು ಸಮಯ ಅನ್ನೋದೇನು ತಗೊಳ್ಳೋದಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಎಲ್ಲ ಒಂದು ವೆಜಿಟೇಬಲ್ಸು, ಒಂದು ಅರ್ಧ ಭಾಗದಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದಿದೆ ಅಂತಲೇ ಹೇಳ್ಬೋದು. ಈಗ ಇದಕ್ಕೆ ನಾವು ಈಗಾಗಲೇ ನಾವು ನೂಡಲ್ಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಈ ಒಂದು ನೂಡಲ್ಸ್ನೆಲ್ಲ ಸೇರಿಸ್ಕೋಬೇಕಾಗುತ್ತೆ. ನೋಡಿ ಈ ನೂಡಲ್ಸ್ ಸೇರಿಸಿದ ತಕ್ಷಣ ಸ್ವಲ್ಪ ಫ್ಲೇಮ್ ಅನ್ನೋದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈಗ ಇದಕ್ಕೆ ಒಂದೊಂದೇ ಪದಾರ್ಥಗಳನ್ನ ಸೇರಿಸ್ಕೋಬೇಕು. ಮೆಣಸು 1 ಸ್ಪೂನ್ ಹಾಕ್ತೆ, ಸೋಯಾ ಸಾಸು 1 ಸ್ಪೂನಷ್ಟು 1.5 ಸ್ಪೂನಷ್ಟು ಹಾಕ್ಕೋಬೇಕು. ಮತ್ತು ಇದಕ್ಕೆ ಒಂದು ಟೊಮೆಟೊ ಕೆಚಪ್ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ರೆಡ್ ಚಿಲ್ಲಿ ಸಾಸ್ ಇದ್ದರೆ ರೆಡ್ ಚಿಲ್ಲಿ ಸಾಸು ನೀವು 1 ಸ್ಪೂನಷ್ಟು ನಿಮ್ಮ ಒಂದು ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಕೊನೆಯದಾಗಿ ಇಲ್ಲಿ ವೆನಿಗರು 1 ಸ್ಪೂನಷ್ಟು ಸಾಕಾಗುತ್ತೆ ಫ್ರೆಂಡ್ಸ್, 1 ಸ್ಪೂನಷ್ಟೇ ಸಾಕು. ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಂತರ ಎಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಳ್ಳೆಯ ಒಂದು ಮಿಕ್ಸನ್ನು ಕೊಡೋಣ. ಎಷ್ಟೊಂದು ಕಲರ್ಫುಲ್ಲಾಗಿ ನಮ್ಮ ವೆಜ್ ನೂಡಲ್ಸ್ ಅನ್ನೋದು ರೆಡಿ ಆಗ್ತಾ ಇದೆ ಅಂತ ನೀವೇ ನೋಡ್ಬೋದು. ನೋಡ್ತಾ ಇದ್ರೇ ತುಂಬಾ ಖುಷಿ ಅನಿಸುತ್ತೆ. ನಾವು ಮನೆಯಲ್ಲೇ ಈ ಥರ ಮಾಡೋದ್ರಿಂದ ನೋಡಿ ಈ ಥರ ಟಾಸ್ ಮಾಡಬೇಕು. ಸೊ ಸ್ಪೂನಲ್ಲೇ ಹೆಚ್ಚು ಸಮಯ ಅದನ್ನು ಮಿಕ್ಸ್ ಮಾಡಬಾರ್ದು, ಆಗ ನೂಡಲ್ಸ್ ಒಡೆದೋಗುವ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅದನ್ನು ಟಾಸ್ ಮಾಡಬೇಕು. ಈ ಹೋಟೆಲ್ಸಲ್ಲೆಲ್ಲ ಮಾಡ್ತಾ ಇರ್ತಾರೆ ಆ ಥರ ಸ್ವಲ್ಪ ಮೇಲಕ್ಕೆ ಈ ಥರ ಇದು ಮಾಡಬೇಕು. ನೋಡಿ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಬೇಕು ಅನಿಸ್ತು, ಸೊ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೆ ಅನುಗುಣವಾಗಿ. ಸೊ ಈಗ ನೋಡಿ ಫೈನಲಿ ನಮ್ಮ ಒಂದು ವೆಜ್ ನೂಡಲ್ಸ್ ಅನ್ನೋದು ರೆಡಿ ಆಯಿತು. ಈ ಕೊನೆಯ ಸಮಯದಲ್ಲಿ ಎಂಡಿಂಗಲ್ಲಿ ಇನ್ನು ಉಪ್ಪೇನಾದ್ರು ಕಮ್ಮಿ ಇದೆ, ಉಪ್ಪು ಸ್ವಲ್ಪ ಮತ್ತು ಖಾರ ಬೇಕಾದ್ರೆ ಖಾರ ಹಾಕ್ಕೊಂಡು ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬೋದು. ಬೇಕಾದ್ರೆ ಇದಕ್ಕೆ 2 ಮೊಟ್ಟೆ ಹಾಕ್ಕೊಂಡ್ರೆ ಎಗ್ ನೂಡಲ್ಸ್ ಅನ್ನೋದು ಸಹ ರೆಡಿ ಆಗುತ್ತೆ. ಫೈನಲಿ ನಮ್ಮ ವೆಜ್ ನೂಡಲ್ಸ್ ಅನ್ನೋದು ರೆಡಿ ಆಗಿತ್ತು. ತುಂಬ ಕಲರ್ಫುಲ್ ಆಗಿದೆ, ನೋಡೋದಕ್ಕೆ ತಿನ್ನೋದಕ್ಕೂ ತುಂಬ ಟೇಸ್ಟಿ ಆಗಿದೆ. ನೋಡ್ಬೋದು ನೀವೇ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.